ಮತ್ತೆ ಇವತ್ತು ನಿನ್ನೆ ಯತ್ನಾಳ್ ಅವ್ರ ಮೇಲೆ FIR ಆಗಿದೆ. ಅದನ್ನ ಯಾಕೆ ತಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪಾಲಿಟಿಕ್ಸ್ ಅಲ್ಲಿ ನೀನಿನ್ನು ಬಚ್ಚ. ಯತ್ನಾಳ್ ಸಾಹೇಬ್ರ ಮೇಲೆ ಮಾನ್ಯ ಯತ್ನಾಳ್ ಅವರೇ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರಾ. ಮಾತಾಡಿ ನೋಡಪ್ಪ. ಮಹಾತ್ಮ ಗಾಂಧೀಜಿಯವರು ಹಾದಿಯಾಗಿ ಬಹಳಷ್ಟು ಜನ ನಮ್ಮ ಪೂರ್ವಜರು ಕಷ್ಟಪಡ್ಲಿಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ಈಗ ನೀನು ಬಂದು ಗಡ್ಬಾರಿ ತಗೊಂಡು ಅಗೆಯಕ್ ಬಂದಿದ್ಯಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ರೈಟ್ ಹೇಳ್ತಾ ಇರು. ನೀವಲ್ಲೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ನೇಷನ್ ಆಗಿ ಒಪ್ಕೊಳ್ಳಲ್ಲ ಅಂತ. ಹೌದು ಅಂದಿನ ಏನ್ ಕಿಶವ. ಯತ್ನಾಳ್ ಸಾಹೇಬ್ರೆ, ನಿಮಗೇನಾಗಿದೆ? ಮತಿಭ್ರಮಣೆ ಆಗಿದೆಯಾ? ನಿಮಾನ್ಸಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಇಲ್ಲ ನಿಮ್ ಪಕ್ಷದವರು ಆಚೆ ಹಾಕ್ಬಿಟ್ಟಿದ್ದಾರೆ, ಪಕ್ಷದೊಳಗೆ ಹೋಗ್ಬೇಕು ಅಂತ ಹಿಂಗ ಆಡ್ತಿದ್ದೀರಾ? ಅಲ್ಲರಿ, ನಮ್ಮ ಸಂವಿಧಾನ ಒಪ್ಕೊಂಡಿದೆ, ನಮ್ಮ ಸಂವಿಧಾನ ಗೌರವ ಕೊಟ್ಟಿದೆ. ಆ ಬಿಜೆಪಿ ಅವ್ರು ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗಿತಾರೆ. ನೀವು ನೋಡಿದ್ರೆ ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳ್ಳಲ್ಲ ಅಂತಾರೆ. ಸರ್, ನಿಮ್ ಫಾದರ್ನಾದ್ರೂ ನೀವು ಫಾದರ್, ಯತ್ನಾಳ್ ಸಾಹೇಬ್ರೆ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಂತ ಇಲ್ಲ, ನಿಮ್ ಫಾದರ್ನಾದ್ರೂ ಫಾದರ್ ಅಂತ ಒಪ್ಕೊಂತೀರಾ ಇಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಕೇಳ್ತಿಲ್ಲ. ನಿಮ್ ಉತ್ತರ ಏನ್ ಯತ್ನಾಳ್ ಅವ್ರೆ? ಏನ್ ತಲೆಗಿಲೆ ಕೆಟ್ಟಿದ್ಯಾ? ಬಾಯಿಗೆ ಬಂದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ರಾಹುಲ್ ಗಾಂಧೀಜಿ ಅವ್ರನ್ನ ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರನ ಮಾತಾಡ್ತೀರಾ. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ JCB ಪಂಚರ್ ಆಗಿ ಎಷ್ಟು ದಿನ ಆಯ್ತು? ಯತ್ನಾಳ್ ಅವ್ರೆ, ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿಗೆ ಬೀಗ ಹಾಕೋಬೇಕು. ಈ ಡೈಲಾಗ್ ಫುಲ್ ನಡಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ಬಾಡಿಗೆ ಬಿಲ್ಡಿಂಗ್ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಅಮ್ಮ ಜೀವಂಟು ಅಂತಾರ. ಇಲ್ಲ, ನಮ್ ಚಿಕ್ಕಬಳ್ಳಾಪುರದಲ್ಲಿ ಅಮ್ಮ ಆಂಬುಲೆನ್ಸ್ ಇದೆ, 24x7 ಜನರ ಕಷ್ಟಕ್ಕೆ ಕೊಟ್ಟಿದ್ದೀನಿ. ಅಮ್ಮ ಆಂಬುಲೆನ್ಸ್ ಕಳಿಸ್ತೀನಿ, ಬನ್ನಿ ನಿಮಾನ್ಸ್ ಕಳಿಸ್ಕೊಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಓಲ್ಡ್ ಡಾಕ್ಟರ್ಸ್, ಹೂ ಆರ್ ಯು? ಹೂ ಆಂಬುಲೆನ್ಸ್ ಡಾಕ್ಟರ್ ನರ್ಸ್ ಕಮಿಂಗ್. ಅದನ್ನ ಕೇಳಕ್ ನೀನ್ ಯಾರು? ನಾನ್ ಯಾರ? ದಿಸ್ ಮಂಗಮ್ಮ ಕಾಲೋನಿ, ಓನ್ಲಿ ಒನ್ ಏಕಾಂಗಿ ಡಾಕ್ಟರ್ ಅಂಡ್ ಕಂಪೌಂಡರ್. ಏನ್ ಯತ್ನಾಳ್ ಸಾಹೇಬ್ರೆ, ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯತ್ನಾಳ್ ಅವರೇ, ಬಾಯಿ ಮುಚ್ಕೊಂಡಿರ್ಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು. ಅಂಡ್ರ್ ಬೇವರ್ಸಿ. ಅಲ್ರಿ, ನಿಮ್ಗೇನ್ ಬಾಯಿಗೆ ಲಗಾಮ್ ಇಲ್ದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ನೆ ಪಾಪ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ. ನಾನ್ ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಳ್ಳೆ ಬರುತ್ತೆ ನನಗೆ. ಸುಮ್ನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗ್ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದೆಂಗೋ ಅಪ್ಪಿ ತಪ್ಪಿ ಒಂದ್ಸಲ ಮಿನಿಸ್ಟರ್ ಆದ್ರಿ, ನಂತರ ಏನಾಯ್ತು ನಿಮ್ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೆ ನಿಮ್ಮನ್ನ ಈ ತರ ಮಾಡಿರೋದು ಯತ್ನಾಳ್ ಸಾಹೇಬ್ರೆ. ಕಕ್ಕ ತಿನ್ನೋ ಹಂದಿ ಬಂದು ಬಿಸ್ಕತ್ ತಿನ್ನೋ ನಾಯಿ ಮೇಲೆ ಕಂಪ್ಲೇಂಟ್ ಮಾಡ್ದಂಗಾಯ್ತು. ಯತ್ನಾಳ್ ಸಾಹೇಬ್ರೆ, ನೀವು ಹಿರಿಯರು, ನಾನು ಕೇಳ್ತಾ ಇರೋದು ಇಷ್ಟೇ. ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳಕ್ ರೆಡಿ ಇಲ್ಲ, ನಿಮ್ ಫಾದರ್ನಾದ್ರೂ ಫಾದರ್ ಅಂತ ಒಪ್ಕೊಂತೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ನಾನು ಹೇಳ್ದೆ ಹಂಗೆಲ್ಲ ಮಾತಾಡಬಾರ್ದ್ರಿ, ಅವ್ರು ಹಿರಿಯರಿದ್ದಾರೆ, ಅವ್ರಿಗೇನೋ ಬುದ್ಧಿ ಇಲ್ಲ, ಚಿಕ್ಕ ಮಕ್ಕಳ ತರ ಆಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನಾಗಿದೆ ಅಂತ ಕೇಳಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಮತ್ತೆ ಇದು ನಾನು ಆರೋಪ ಮಾಡ್ತಿರೋದಲ್ಲ ಯತ್ನಾಳ್ ಅವ್ರ ಮೇಲೆ. ನಾನು ತುಂಬಾ ಸಾಂಪ್ರದಾಯಿಕ ಸೌಜನ್ಯವಾಗಿ ಕೌಂಟರ್ ಮಾಡೋನು. ನನ್ ಮೇಲೆ ಹಣೆ ಇಟ್ಟು ಮಹಾಭಾರತದಲ್ಲಿ ಶಿಶುಪಾಲಂತರ 100 ತಪ್ಪು ಮಾಡುವವರೆಗೂ ಸಹಿಸಿಕೊಂಡಿರೋದಕ್ಕೆ ನಾನೇನು ಶ್ರೀಕೃಷ್ಣ ಅಲ್ಲ, ಅಗ್ನಿ.